ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೇ ನಾನು ಮತ್ತು ನನ್ನ ಮಗಳು ಎಲ್ಲಿ ಕೂತಿದ್ದೀವಪ್ಪ ಅಂದರೆ ಬಸ್ ಸ್ಟ್ಯಾಂಡಲ್ಲಿ. ಹಾಗೇ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಅಂತ ಹೇಳಿ ಮುಂದೆ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೇ ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ. ಮದುವೆಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಮತ್ತು ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗ ಅವರು ಕೂತಿದ್ದೀವಿ. ನಮ್ಮ ಅಣ್ಣ ಬರ್ತೀನಿ, ಬಸ್ ಸ್ಟಾಪಲ್ಲಿ ಇರಿ ಅಂತ ಹೇಳಿದರು. ಹಾಗೆ ಇದು ಮದುವೆ ಇರೋದು ಊರಲ್ಲಿ ನಮ್ಮ ರಿಲೇಷನ್ದು. ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಅಣ್ಣ ಫೋನ್ ಮಾಡಿ ನಮ್ಮ ಅತ್ತಿಗೆನ ಕೆಲಸದಿಂದ ಪಿಕಪ್ ಮಾಡಿಕೊಂಡು ಬರೋದು ಲೇಟ್ ಆಗುತ್ತೆ, ನೀವು ಬಸ್ಸಲ್ಲಿ ಹೊರಡಿ ಅಂತಂದರು. ಅಂದರೆ ನಾನು ಹೇಳಿದೆ ಅಣ್ಣಂಗೆ 1 ಅವರ್ ಆಗುತ್ತೆ ಅಂದ್ರಲ್ಲ, ಸೊ 1 ಅವರ್ ಅಷ್ಟೊತ್ತಿಗೆ ಅಲ್ಲೇ ಇದರ ಹತ್ರ ಹೋಗೇ ಬಿಡ್ಬೋದು ಅಂತ ಹೇಳಿದೆ. ಹಾಗಾಗಿ ಸರಿ ನೀವು ಹೋಗಿ ಅಂದರು. ನಾವು ಬಸ್ ಹತ್ತಿ ಬಂದ್ವಿ. ಇಲ್ಲಿ ಕೂತಿರೋರು ನಮ್ಮ ಅತ್ತಿಗೆ, ಹಾಗೆ ನಮ್ಮ ಅಣ್ಣನ ಮಗ, ಹಾಗೆ ಇಲ್ಲಿ ನನ್ನ ತಂಗಿ, ಹಾಗೆ ಆ ಕಡೆ ಲಾಸ್ಟ್ ನನ್ನ ತಂಗಿ ಮಗಳು, ಹಾಗೆ ನನ್ನ ಮಗಳು, ಹಾಗೆ ಈ ಕಡೆಗೆ ನಮ್ಮ ಅಣ್ಣ, ಹಾಗೆ ನಮ್ಮ ಅಣ್ಣನ ಪಕ್ಕ ನನ್ನ ತಮ್ಮ, ಹಾಗೆ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋನು ನನ್ನ ತಂಗಿ ಮಗ. ನಾವು ಇಷ್ಟು ಫ್ಯಾಮಿಲಿ ಒಂದೇ ಸಲ ಊಟಕ್ಕೆ ಕೂತ್ಕೊಂಡ್ವಿ. ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಮುಂಚೆನೇ ಹೋಗಿದ್ವಿ. ಇದು ಊಟ ಎಲ್ಲ ಮುಗಿಸಿ ನಾವು ಬಂದಾಗ ಅಲ್ಲೇ 9:30 ಆಗಿತ್ತು. ಆವಾಗ ಎಲ್ಲ ಮುಗ್ದೋಗಿತ್ತು ಪ್ರೋಗ್ರಾಮು. ಸೊ ಹುಡುಗಿದು ಫೋಟೋಶೂಟ್ ಮಾಡ್ತಾಯಿದ್ರು. ಹಾಗೆ ಹುಡುಗಿ ಊರು ಯಾದಗಿರಿಯಿಂದ ತೊಗೊಂಬಂದಿದ್ದಾರೆ ಹೆಣ್ಣು. ಈ ನಮ್ಮ ತುಮಕೂರು, ಮಂಡ್ಯ, ಮೈಸೂರು, ಹಾಸನ ಈ ಕಡೆ ಎಲ್ಲ ಹೆಣ್ಮಕ್ಳು ಸಿಗೋದೇ ಇಲ್ಲ ಮದುವೆ ಆಗಬೇಕು ಅಂತಂದರೆ. ಅದರಲ್ಲೂ ರೈತರಿಗೆ ಅಂದರೆ ಹೆಣ್ಣೇ ಕೊಡೋಲ್ಲ. ಹಾಗೆ ಹೆಣ್ಮಕ್ಳು ಸಿಗ್ತಾನೂ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಉತ್ತರ ಕರ್ನಾಟಕದ ಕಡೆಯಿಂದ ತಂದಿದ್ದಾರೆ. ಎಲ್ಲ ಖರ್ಚು ಹಾಕ್ಕೊಂಡು ಹುಡುಗನ ಮನೆ ಕಡೆಯವರೇ ಮದುವೆ ಮಾಡ್ಕೊಂಡಿದ್ದಾರೆ. ನಾವು ನಮ್ಮಣ್ಣ ಕಾರ್ ತಂದಿದ್ರು. ಆಮೇಲೆ ರಿಟರ್ನ್ ಬೆಂಗಳೂರಿಗೆ ಬರುವಾಗ ನೈಟೇ ರಿಸೆಪ್ಷನ್ ಮುಗಿಸ್ಕೊಂಡು ವಾಪಸ್ಸು ಕಾರಲ್ಲಿ ಬಂದ್ವಿ. ನೋಡ್ತಾ ಇರ್ಬೋದು, ಹುಡುಗನ ಹೆಸರು ನಾಗೇಶು, ಹಾಗೆ ಹುಡುಗಿ ಹೆಸರು ಸಾವಿತ್ರಿ ಅಂತ ಹೇಳ್ಬಿಟ್ಟು. ಇದು ಸಂಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ದೋಸೆ ಇಟ್ಟಿತ್ತು. ಸೊ ಹಾಗಾಗಿ 2 ಮೊಟ್ಟೆ ತೊಗೊಂಬಂದಿದ್ದೆ, ಮೊಟ್ಟೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಇಟ್ಟಿದ್ದೀನಿ. ಹಾಗೆ 2 ಭಾಗನೂ ಮಾಡಿದ್ದೀನಿ. ಅಂದರೆ 2 ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದೀನಿ. ಹಾಗೆ ದೋಸೆ ಹಿಟ್ಟು ಕೂಡ ಅಷ್ಟೇ 2 ದೋಸೆ ಹಾಗಂಗೆ ಇತ್ತು. ಹಾಗಾಗಿ ಎಲ್ಲನೂ ತೆಗೆದಿಟ್ಟು ರೆಡಿ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.
ಮೊದಲನೇ ದೋಸೆ ನೋಡಿದ್ರಲ್ವ, ನಾನೇನು ಮಾಡಿದೆ, ಫಸ್ಟೇ ಮೊಟ್ಟೆ ಒಡೆದು ಹಾಕ್ಕೊಂಡೆ ಮೊದಲನೇ ದೋಸೆಲಿ. ಹಾಗೆ ಎರಡನೇ ದೋಸೆಗೆ ನಾನು ಫಸ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮೊಟ್ಟೆ ಒಡೆದು ಹಾಕ್ಕೊಂಡೆ. ಬಟ್ ನೀವು ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು. ನೀವು ಒಂದು ಬಟ್ಲು ಇಲ್ಲ ಲೋಟಕ್ಕೆ ಮೊಟ್ಟೆ ಒಡೆದು ಹಾಕ್ಕೊಂಡು ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ, ಕೆಲವರು ಟೊಮೆಟೊ ಹಾಕೋದಾದರೆ ಟೊಮೆಟೊ ಆಪ್ಷನಲ್ಲು, ಅದನ್ನು ಹಾಗೆ ಕೆಲವರು ಮಸಾಲೆಗಳೆಲ್ಲ ಹಾಕ್ತಾರೆ. ಸೊ ಮಸಾಲೆಗಳೆಲ್ಲ ಹಾಕಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಈ ದೋಸೆ ಮೇಲೆ ಸ್ಪ್ರೆಡ್ ಮಾಡ್ಬೋದು. ನಾನು ಸುಮ್ಮನೆ ಮತ್ತೆ ಇನ್ನೊಂದು ಪಾತ್ರೆ ಬೀಳುತ್ತೆ, ಈಗ ನಾನೆಲ್ಲ ತೊಳೆಯಬೇಕಾಗಿರೋಳು, ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ ಅಂತ ಹೇಳಿ ಹಾಗೆ ದೋಸೆ ಹಿಟ್ಟು ಮೇಲೇ, ಅಂದರೆ ದೋಸೆ ಮೇಲೇ ಎಲ್ಲ ಹಾಕಿ ಪೂರ್ತಿ ಸ್ಪ್ರೆಡ್ ಮಾಡಿದೆ. ನೀವು ಬೇರೆ ಬಟ್ಲಿಗೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ಈ ಥರ ದೋಸೆ ಹಾಕಾದ್ಮೇಲೆ ದೋಸೆ ಮೇಲೆ ಫುಲ್ಲು ಸ್ಪ್ರೆಡ್ ಮಾಡಿದ್ರೆ ರುಚಿಯಾದ ಬಿಸಿ ಬಿಸಿಯಾದ ಮೊಟ್ಟೆ ದೋಸೆ ಚೆನ್ನಾಗಿರುತ್ತೆ. ಇದಕ್ಕೆ ನಿಮಗೇನು ಬೇಡ ನಂಚೋದಕ್ಕೆ, ಅಂದರೆ ಚಟ್ನಿ ಆಗಲಿ ಸಾಗು ಆಗಲಿ ಏನು ಅಂದರೆ ಏನು ಬೇಡ, ಹಾಗೆ ತಿನ್ಬೋದು. ನಾನು ಹಾಗೇ ತಿಂದೆ. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಮೊಟ್ಟೆ ದೋಸೆಗೆ ಅಂದರೆ ದೋಸೆ ಹಿಟ್ಟು ಹಾಕ್ಕೊತೀರಲ್ವ ಹೆಂಚು ಮೇಲೆ, ಆವಾಗ ನೀವು ಒಂದು ಸೌಟ್ ಹಾಕ್ಕೊಳ್ಳಿ. ಯಾಕಂದರೆ ನಾನು ಮತ್ತೆ ತಂದಿದ್ದೆ 2 ಮೊಟ್ಟೆ. ಪ್ಲೈನ್ ದೋಸೆ ಮಾಡಿದ್ರೆ ನಂಚೋದಕ್ಕೆ ಏನಿರಲ್ಲ, ಅಂದರೆ ಸೈಡ್ಸ್ಗೆ ಅಂತ ಹೇಳ್ಬಿಟ್ಟು, ಅಂದರೆ ಚಟ್ನಿ ಆಗಲಿ ಸಾಗು ಆಗಲಿ ಅಂತ ಹೇಳಿ ನಾನು ಇರೋದು ಅಂದರೆ 3 ಸೌಟೆಲ್ಲ ಹಾಕಿ ಮಾಡಿಬಿಟ್ಟೆ. ಈ ದೋಸೆ ಸ್ವಲ್ಪ ದಪ್ಪಗೆ ಬಂತು. ನೀವು 1 ಸೌಟ್ ಹಾಕ್ಕೊಂಡು ದೋಸೆನ ನೀಟಾಗಿ ತೆಳುವಾಗಿ ಹರಡ್ಬಿಟ್ಟು ಅದ್ರ ಮೇಲೆ ಈ ಥರ ಮೊಟ್ಟೆನ ಹೊಡೆದು ಹಾಕೋಬೋದು. ಕೆಲವರು ಬರೀ ಮೊಟ್ಟೆನ ಬೀಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ಸಾಲ್ಟು ಮತ್ತು ಪೆಪ್ಪರು ಇದಿಷ್ಟು ಮಾತ್ರ ಹಾಕ್ಬಿಟ್ಟು ಇದ್ರ ಮೇಲೆ ಸ್ಪ್ರೆಡ್ ಮಾಡಿ ಅದು ಕೂಡ ತಿನ್ಬೋದು. ಬಟ್ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಒಂಥರ ರುಚಿಯಾಗಿರುತ್ತೆ. ಹಾಗೆ ಈರುಳ್ಳಿ ದೋಸೆ ಥರ ಮತ್ತು ಆಮ್ಲೆಟ್ ಥರ ತುಂಬ ಅಂದರೆ ತುಂಬ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಹಾಗೆ ಸ್ಪೂನಲ್ಲಿ ಸಿಮ್ಮಲ್ಲಿ ಇಟ್ಕೋಬೇಕು ನೀವು ಗ್ಯಾಸ್ನ. ಈ ಥರ ಸ್ಪೂನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು, ಎಲ್ಲ ದೋಸೆಗೆ ತುದಿಗೆಲ್ಲ ಅಂಟಂಗೆ ಈ ಥರ ಸ್ಪ್ರೆಡ್ ಮಾಡಿ ಮುಚ್ಚಿಬಿಟ್ಟು ನೀವು 2 ಕಡೆ ಚೆನ್ನಾಗಿ ಬೇಯಿಸಿದ್ರೆ ಹೊತ್ತಿ ರುಚಿಯಾದ ಮೊಟ್ಟೆ ದೋಸೆ ರೆಡಿಯಾಗುತ್ತೆ. ಹಾಗೆ ಚಪಾತಿಗೂ ನಾನು ಇದೇ ಥರ ಮಾಡ್ತೀನಿ. ಚಪಾತಿಲೂ ಕೂಡ ನೀವು ಇದೇ ಥರ ಮೊಟ್ಟೆ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಒಡೆದು ಹಾಕ್ಬಿಟ್ಟು ಹಾಗೆ ರೆಡಿಯಾಗಿರೋ ಚಪಾತಿ, ಅಂದರೆ 2 ಕಡೆ ಬೇಯಿಸಿರೋ ಚಪಾತಿಗೆ ನೀವು ಚಪಾತಿ ಮೇಲೆ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು 2 ಕಡೆ ಬೇಯಿಸ್ಬಿಟ್ಟು ಹಾಗೆ ತಿನ್ಬೋದು. ಅದ್ರ ಜೊತೆಗೆ ರೋಲ್ ಅಂತ ಹೇಳಿ ನೀವು ಎಲೆಕೋಸು, ಈರುಳ್ಳಿ ಹಾಗೆ ಸೌತೆಕಾಯಿ ಎಲ್ಲ ತುರಿದಿರೋದನ್ನು ಹಾಕಿ ರೋಲ್ ಮಾಡಿಬಿಟ್ಟು ಎಗ್ ಚಪಾತಿ ರೋಲ್ ಥರನೂ ಮಾಡ್ಕೊಂಡು ಕೆಚಪ್ ಎಲ್ಲ ಹಾಕಿ ತಿನ್ಬೋದು. ಬಟ್ ನಾನು ಆ ರೀತಿ ಮಾಡೋದಕ್ಕೆ ಹೋಗಲ್ಲ, ಹಾಗೆ ಬೇಯಿಸ್ಕೊಂಡು ಈ ರೀತಿ ತಿಂತೀನಿ. ಹಾಗೆ ಈ ರೀತಿ ತಿನ್ನುವಾಗ ಸೈಡ್ಸಿಗೂ ಕೂಡ ಏನೂ ಬೇಕಾಗೋದಿಲ್ಲ. ಸೊ 2 ದೋಸೆ ಆಯಿತು. ಹಾಗೆ ಬೆಳಗಿನ ಸಂಡೇ ಬ್ರೇಕ್ಫಾಸ್ಟ್ ಇದೇನೆ ತಿಂದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.